ಆಲ್ರೆಡಿ ಸಿಗ್ನಲ್ ಆಯ್ತು ಅನ್ಕೊಂತೆ ನಾನು. ಮಸ್ತ್ ಮಳೆ ಶುರು ಆಯ್ತು ನೋಡ್ರಿ. ನೋಡೋಣ ಅಂತ ಜರ್ನಿ ಹೆಂಗಾಗತ್ತಂತಂದು. ನಮ್ಮ ಟ್ರೈನ್ ಈಗ ಸದ್ಯಕ್ಕೆ ಮಸ್ತ್ ಮಿಸ್ ಆಗಿದೆ. ಜಸ್ಟ್ ಬರುತ್ತೆ ಇವಾಗ. ಕಾಫಿ ತೊಗೊಳೋದ್ರಿಗೆ ಭೀಮಾರಿ ಶ್ರೀ ಸತ್ಯ ಸಾಯಿ ಪ್ರಶಾಂತಿ ಹಿಂದಿನ ವಿಡಿಯೋದಾಗ ನಾವು ಕವರ್ ಮಾಡಿದ್ರಿ ಬೆಳಗಾವಿಯಿಂದ ಮೈಸೂರಿಗೆ ಬರುವಂಥ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ದ ಫಸ್ಟ್ LHB ರನ್ನ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಾಗ ನಾವು ಕವರ್ ಮಾಡೋಣಂತ್ರಿ ಮೈಸೂರಿಂದ ಬಾಗಲಕೋಟೆಗೆ ಹೋಗುವಂಥ ದ ಮೋಸ್ಟ್ ಫೇಮಸ್ ಬಸವ ಎಕ್ಸ್ಪ್ರೆಸ್ ದ ಫಸ್ಟ್ LHB ರನ್ನ. ನಮಸ್ಕಾರ, ನಮ್ಮಂದಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸ್ಪೆಷಲ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾ ಈಗ ಮೈಸೂರು ಜಂಕ್ಷನ್ ಒಳಗದೇನ್ರಿ. ಮಸ್ತ್ ಮಳೆ ಸ್ಟಾರ್ಟ್ ಆಗಿಬಿಡತಿ. ಬರೀಗ ಒಳಗಡೆ ಹೋಗೋಣಂತ ಬಾಕಿ ಡೀಟೇಲ್ಸ್ ಎಲ್ಲ ಒಳಗೆ ಹೋಗಿ ಮಾತಾಡೋಣ ಅಂತ. ಯಾಕಂದ್ರೆ ಟೈಮ್ ಆಲ್ರೆಡಿ ಭಾಳ ಆಗಿಬಿಡತಿ. 1:25ಕ್ಕೆ ನಮ್ದು ಟ್ರೈನಿಂದ ಡಿಪಾರ್ಚರ್ ಟೈಮ್ ಐತ್ರಿ. ಆಲ್ರೆಡಿ ಈಗ 1:20 ಆಗಿಬಿಡತಿ. ನಂದು 5 ನಿಮಿಷ ಅಷ್ಟೇ ನಮ್ಮ ಟ್ರೈನಿಗೆ ಟೈಮ್ ಉಳಿದೈತಿ. ನೀವೇನ್ರ ಮೈಸೂರಿಂದ ಬಾಗಲಕೋಟೆ ಹೊಂಟಿರಿ ಅಂದ್ರೆ ಡೈಲಿ ನಿಮ್ಗೆ 2 ಟ್ರೈನ್ ಸಿಗ್ತಾವೆ ಅಂದ್ರೆ ಡೈಲಿ ರೈನಿಂಗ್ ಟ್ರೈನ್ ಒಳಗೆ ಒಂದು ಬಸವ ಎಕ್ಸ್ಪ್ರೆಸ್ ರೀ, ಇನ್ನೊಂದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಬಟ್ ಬೆಸ್ಟ್ ಆಪ್ಷನ್ ಅಂದ್ರೆ ನಿಮ್ಗೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೀ. ಅದು 13ರಿಂದ 13 ತಾಸು ಒಳಗೆ ನಿಮ್ಗೆ ಬಾಗಲಕೋಟೆ ತಲುಪಿಬಿಡುತ್ತೆ. ಯಾಕಂದ್ರೆ ಅದ್ರದ್ದು ರೂಟ್ ಚೇಂಜ್ ಐತಿ. ಬಸವ ಎಕ್ಸ್ಪ್ರೆಸ್ ಇದು ಈಗ 1:25ಕ್ಕೆ ಬಿಟ್ಟು ನಾಳೆ ಬೆಳಿಗ್ಗೆ 11:10ಕ್ಕೆ ಹೋಗಿ ತಲುಪತ್ರಿ ಬಾಗಲಕೋಟೆಗೆ. ಆಲ್ಮೋಸ್ಟ್ 21 ತಾಸು ಟೈಮ್ ತೊಗೊಳ್ತಿದ್ರ. ಯಾಕಂತಂದ್ರೆ ಇದ್ರ ರೂಟ ಚೇಂಜ್ ಐತಿ. ಇನ್ನು ರೂಟ್ ಬಗ್ಗೆ ನೋಡೋದಾದ್ರೆ ನಾರ್ಮಲ್ ಆಗಿ ಗೋಲ್ ಗುಂಬಜ್ ಹೋಗುತ್ತೆ ರೀ. ಇಲ್ಲಿಂದ ಬೆಂಗಳೂರಿಂದ ತುಮಕೂರು, ದಾವಣಗೆರೆ, ಹುಬ್ಳಿಗೆ ಹೋಗಿ ಅಲ್ಲಿ ಲೋಕೋ ರಿವರ್ಸಲ್ ಆಗಿ ನೆಕ್ಸ್ಟ್ ಅದು ಗದಗ ಹೋಗುತ್ತೆ ರೀ. ಗದಗಿಂದ ಮತ್ತೆ ಅದು ವಾಪಸ್ ಬದಾಮಿ ಮ್ಯಾಗ ಬಾಗಲಕೋಟೆ ಹೋಗಿ ತಲುಪಿಬಿಡುತ್ತೆ. ಬಟ್ ಬಸವ ಎಕ್ಸ್ಪ್ರೆಸ್ ಹಂಗಲ್ರಿ. ಇದಿಲ್ಲಿಂದ ಬೆಂಗಳೂರು ಮ್ಯಾಗ ಯಶವಂತಪುರ ಹೋಗುತ್ತೆ. ಯಶವಂತಪುರದಿಂದ ಯಲಹಂಕಕ್ಕೆ ಹೋಗಿ ಅಲ್ಲಿಂದ ಧರ್ಮಾವರಂ, ಅನಂತಪುರ, ಗುಂತ್ಕಲ್, ರಾಯಚೂರು, ಯಾದಗಿರಿ, ಕಲಬುರಗಿ, ಹೊತ್ಗಿ, ಸೊಲ್ಲಾಪುರ್ಗೆ ಹೋಗಿ ವಾಪಸ್ ಮತ್ತೆ ವಿಜಯಪುರಕ್ಕೆ ಬಂದು ಆಮ್ಯಾಗ ಇದು ಬರುತ್ತೆ ಬಾಗಲಕೋಟೆಗೆ. ಹಾಗಾಗಿ ಇದ್ರದ್ದು ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ, ಅಂದ್ರೆ ರೂಟ್ ಚೇಂಜ್ ಆಗುತ್ತಲ್ರಿ. ಹಂಗಾಗಿ ಇಂಥ ಒಂದು ಮಸ್ತ್ ಮಳೆ ಒಳಗೆ ನಾವು ಇನ್ನೊಂದು ಫೇಮಸ್ ಟ್ರೈನಿಂದ ಫಸ್ಟ್ LHB ರನ್ನ ಕವರ್ ಮಾಡಾಕತ್ತೇವ್ರಿ. ಬಟ್ ಅದು ಎಕ್ಸೈಟ್ಮೆಂಟ್ ಆ ರೇಂಜಿಗೆ ಇಲ್ರಿ. ಯಾಕಂದ್ರೆ ಹಿಂದಿನ ಒಳಗೆ ನೋಡಿರ್ತೀರಲ್ರಿ ನೀವು, ಅದರ್ ಟ್ರೈನಿಂದ ರೇಕ್ ಶೇರಿಂಗ್ ಐತ್ರಿ ಬಸವ ಎಕ್ಸ್ಪ್ರೆಸ್ ಜೊತೆ. ಅಂದ್ರೆ ಅದರ್ ರೇಖ ನಮಗೆ ಮತ್ತು ಇಲ್ಲಿ ನೋಡಕ್ಕೆ ಸಿಗುತ್ತೆ. ಅಂದ್ರೆ ಬೆಳಗಾವಿಯಿಂದ ಮೈಸೂರು ಬರುವಂಥ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಮತ್ತು ಬಸವ ಎಕ್ಸ್ಪ್ರೆಸ್ ಎರಡೂ ರೇಕ್ ಶೇರಿಂಗ್ ಐತಿ. ಸೊ ನಿಮ್ಗೆ ಆ ವಿಡಿಯೋದಾಗ ಹೇಳಿಬಿಟ್ಟೆ ನಾನು. ಆಲ್ಮೋಸ್ಟ್ 4 ಫ್ರಂಟ್ 2 ಮತ್ತು ಬ್ಯಾಕ್ 2 ಜನರಲ್, ಅಂದ್ರೆ ಟೋಟಲ್ 4 ಜನರಲ್ ಅಷ್ಟೇ ನಿಮ್ಗೆ 2025 ಮೇಡ್ ಕೋಚ್ ಸಿಗತ್ತಾವಲ್ರಿ. ಅದು ಬಿಟ್ಟು ಉಳ್ಕೋದಿಲ್ಲ ನಮ್ಮ ನಾರ್ಮಲ್ ಹಳೆ ಕೋಚ ಹಾಕಿಬಿಟ್ಟಾರ. ಇಲ್ಲಿ ನೋಡತ್ತೀವ್ರಿ ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 4 ಒಳಗೆ ರೆಡಿ ಐತಿ. ನಮ್ಮ ಕೋಚ್ ಇವತ್ತು S2 ರೀ. S2 ಒಳಗೆ ಸೀಟ್ ನಂಬರ್ 1. ಬಟ್ ರುದ್ರಾಬೈದ ಮತ್ತು ಸೋನುಬೈದ B2 ಒಳಗೆ ಐತ್ರಿ. ಇವತ್ತು ನಂದು ಪಕ್ಕ ಅಪ್ಗ್ರೇಡ್ ಆಗತ್ತೆ ಅಂತ ಅನ್ಕೊಂಡಿದ್ವಿ. ಅವರು ಅಂದಿದ್ರು, ಬಟ್ ಅಪ್ಗ್ರೇಡ್ ಆಗಲಿಲ್ಲ. ನೋಡೋಣ ಅಂತ ಜರ್ನಿ ಹೆಂಗಾಗತ್ತಂತಂದು. ಕರೆಕ್ಟ್ ಡಾಟ್ ಆನ್ ಟೈಮ್ ಡಿಪಾರ್ಟ್ ಆದ್ರೆ ನಾವು ಮೈಸೂರು ಜಂಕ್ಷನಿಂದ ಪ್ಲಾಟ್ಫಾರ್ಮ್ ನಂಬರ್ 4ಇಂದ. ಮಸ್ತ್ ಮಳೆ ಶುರು ಆಯ್ತು ನೋಡ್ರಿ. ಮತ್ತೆ ಕಂಟಿನ್ಯೂ ನಾವು ಎಲ್ಲ ವಿಡಿಯೋದೊಳಗೆ ಮಳೆ ಮಸ್ತ್ ಸಪೋರ್ಟ್ ಮಾಡೋದು ನೋಡ್ರಿ. ವ್ಯಾಪ್ 7 ಅಲ್ಲಿಗೆ ನೋಡ್ರಿ ನಮ್ಗೆ ಇವತ್ತು. ಶ್ರೀರಂಗಪಟ್ಟಣ ಸ್ಕಿಪ್ ಮಾಡೋದು ನೋಡ್ರಿ ನಾವೀಗ. ಈ ಸ್ಟೇಷನ್ ಮಾತ್ರ ಹೆವಿ ಐತಿ ನೋಡ್ರಿ. ಅಂದ್ರೆ ಮಸ್ತ್ ಕರ್ ಒಳಗೈತಿ. 2 ಸೈಡು ನಿಮ್ಗೆ ನದಿ ನೋಡಕ್ಕೆ ಸಿಗುತ್ತೆ ನಿಮಗೆ. ಸ್ಟೇಷನ್ ಎಂಟ್ರಿ ಆಗೋದ ಒಂದು, ಎಕ್ಸಿಟ್ ಆದಾಗ ಒಂದು.
ಸದ್ಯಕ್ಕೆ ಈಗ ನಮ್ಮ ಟ್ರೈನ್ ಅಂದ್ರೆ ಬಸವ ಎಕ್ಸ್ಪ್ರೆಸ್ ಅದರದ್ದು ಫಸ್ಟ್ ಅಫಿಷಿಯಲ್ ಹಾಲ್ಟ್ ಅದಂತ ಪಾಂಡವಪುರಕ್ಕೆ ಎಂಟರ್ ಆಗೈತೆ ರೀ. ನೋಡತ್ತೀರಿ ನಿಮ್ಮ ರೈಲ್ವೆ ಸ್ಟೇಷನ್ ಪಾಂಡವಪುರದ್ದು. ಮಸ್ತ್ ಮಳೆ ಆಗಿ ಇನ್ನೂ ಐತ್ರಿ ಮಳೆ ಬರಾದ ಸಣ್ಣಗೆ. ನಾನು ಈಗ ಬಂದರೆ ವಾಪಸ್ ನಮ್ಮ ಎಷ್ಟು ಕೋಚಿಗೆ. ಇಲ್ಲಿ ನಮ್ಮ ಟ್ರೈನಿಗೆ 1 ನಿಮಿಷ ಸ್ಟಾಪ್ ಐತಿ, ಅದಕ್ಕೆ ಬಂದೆವು ಆರಾಮಾಗಿ. ಸ್ವಲ್ಪ ನಾವು ಡಿಲೇಯಿಂದನ ಬಂದೇವೆ. ಫಸ್ಟ್ LHB ರನ್ನ ನೀ ಇಂಟೀರಿಯರ್ಸ್ ತೋರಿಸೋಲ್ಪ ಅಂತ ಕೇಳ್ಬೋದು ನೀವು. ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ, ಎಲ್ಲ ಹಳೆ ಕೋಚ್ ಅದಾವ್ರಿ. ಸೊ ಹಾಗಾಗಿ ನಾನು ಇಂಟೀರಿಯರ್ಸ್ ಅದು ತೋರ್ಸಕೊಂಡಿಲ್ಲ. ಮದ್ದೂರು ವಡೆ ತೊಗೊಂಡ್ರೆ ಒಂದು ಬರೀ ಟೇಸ್ಟ್ ಮಾಡೋಣ, ಹಿಂಗ ಮಾಡ್ಬಿಡಂತ ಮಸ್ತ್ ಐತ್ರಿ ಟೇಸ್ಟ್. ಬರೀ ರಷ್ಟ ತೊಗೊಂಡ್ರೆ ಸರಿ ಅನ್ಸಲ್ರಿ, ಕಾಫಿ ಟೀ ಇದ್ರೆ ಅದ್ರ ಜೊತೆ ಇನ್ನೂ ಮಸ್ತ್ ಅನ್ಸುತ್ತೆ. ಮಗ ಮಂಡ್ಯ ಮದ್ದು ರೋಡ್ ನೋಡಿದ್ನಲ್ರಿ, ತಿನ್ಕೋತ ಕುಂತಿದ್ದೇನ ಫುಲ್ ಸ್ಪೀಡ್ ಮಾತ್ರ ಆಲ್ಮೋಸ್ಟ್ 110 km ಒಳಗೆ ಬಂದ್ಬಿಡ್ತು ಇಲ್ಲಿ ಮಟನು. ಹಂಗಾಗಿ ಸ್ಟೇಷನ್ ಬಂದಿದ್ದೆ ಗೊತ್ತಾಗಿಲ್ಲ, ಪಟಾಪಟ ತಿಂದು ಮತ್ತೆ ಓಡಿ ಬಂದ್ಬಿಟ್ಟೆ ನಾನು. ಸದ್ಯಕ್ಕೆ ಟ್ರೈನ್ ನಂಬರ್ 17307 ಅಂದ್ರೆ ಬಸವ ಎಕ್ಸ್ಪ್ರೆಸ್ ಈಗ ಎಂಟರ್ ಆಗೈತೆ ರೀ ಮಂಡ್ಯ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ನಿಮಗೆ 1 ನಿಮಿಷ ಸ್ಟಾಪ್ ಸಿಗುತ್ತೆ, ಹಂಗಾಗಿ ನೀವು ಪಟಾಪಟ ಹತ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಭಾಳ ಟ್ರೈನಿಗೆ ಇಲ್ಲಿ ಸ್ಟಾಪ್ಸ್ ಇದ್ದಾರೆ, ಯಾಕಂದ್ರೆ ಇದೊಂದು ಮೇಜರ್ ಸ್ಟೇಷನ್ ಆಗುತ್ತಲ್ರಿ ಈ ರೂಟ್ ಒಳಗೆ. ಹೇಳ್ಬೇಕಂದ್ರೆ ಭಾಳ ಜನ ಹತ್ಕೊಂಡ್ರಿ ನಮ್ಮ ಕೋಚ್ಗಳು ನೋಡತ್ತೀರಿ ನೀವು. ಆಲ್ಮೋಸ್ಟ್ ಫುಲ್ಲ ಆಯ್ತು ನಮ್ಮ ಕೋಚ್. ಬರೀಗ ನಮ್ಮ ಟ್ರೈನ್ ಜೊತೆ ಕ್ರಾಸಿಂಗ್ ಐತಿ ಜೈಪುರಿಂದ ಮೈಸೂರಿಗೆ ಹೋಗುವಂಥ ಮೈಸೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅದು ಕವರ್ ಮಾಡೋಣಂತ. ಚನ್ನಪಟ್ಟಣದ ನಿಯರ್ ಅದೇವ್ರಿ ನಾವೀಗ. ನಮ್ಮ ಟ್ರೈನ್ ಜೊತೆಗೆ ಕ್ರಾಸಿಂಗ್ ಆಗತ್ರಿ ಉದಯಪುರಿಂದ ಮೈಸೂರಿಗೆ ಹೋಗುವಂಥ ಪ್ಯಾಲೇಸ್ಗೂ ನಮ್ಮ ಸಫರ್ ಎಕ್ಸ್ಪ್ರೆಸ್ ಜೊತೆ. ಅಲ್ಲಿ ದೂರದೊಳಗೆ ಬರೋದು ನೋಡಿರಿ, ನಿಮಗೆ ಕಾಣಲ್ಲ, ಬಂದು ತೋರಿಸ್ತಂತ ಹೇಳ್ರಿ. ಫುಲ್ ಸ್ಲೋ ಆಗಿ ಆಯ್ತು ನೋಡಿರಿ. ಪ್ಯಾಲೇಸ್ ಬಿನ್ ಹಮ್ ಸಫರ್ ಎಕ್ಸ್ಪ್ರೆಸ್. ಪುಣ್ಯಕ್ಕೆ ಇದ್ರಾಗ ಹಮ್ ಸಫರ್ ಲಿವರಿ ಕೋಚ್ ಅದ ನೋಡ್ರಿ ಅಷ್ಟು. ಡಿಪಾರ್ಟ್ ಅದ ನೋಡ್ರಿ ನಾವು ಚನ್ನಪಟ್ಟಣದಿಂದ. ಆಲ್ಮೋಸ್ಟ್ ಇದು ಮೈಸೂರಿಂದ ಬೆಂಗಳೂರು ಮಟ್ಟ ನಡಕ್ಕೆ ಯಾವ ಮೇಜರ್ ಸ್ಟೇಷನ್ ಬರ್ತಾವಲ್ರಿ ಎಲ್ಲ ಕಡೆನೂ ಇದು ಟ್ರೈನ್ ಸ್ಟಾಪ್ ಐತಿ. ಅಂದ್ರೆ ಮೈಸೂರು ಬಿಟ್ಟ ತಕ್ಷಣ ನಾವು ಎಷ್ಟು ಬರ್ತೇವೆ ರೀ, ಪಾಂಡವಪುರ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ, ಹಿಂಗಂತ ಎಲ್ಲ ಮೇಜರ್ ಸ್ಟೇಷನ್ಸಿಗೆ ಸ್ಟಾಪ್ ಐತಲ್ರಿ. ಭಾಳ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ, ಈಸಿಯಾಗಿ ಹತ್ಕೋಬೋದು ಅವ್ರು ಇಲ್ಲಿಂದ. ಇಲ್ಲಿನೂ 1 ನಿಮಿಷ ಸ್ಟಾಪ್ ಇತ್ತು ರೀ, ಭಾಳ ಕಮ್ಮಿ ಸ್ಟಾಪ್ ಮಾಡಿದ್ರಲ್ಲಿ. ಚನ್ನಪಟ್ಟಣ ನಿಮ್ಗೆ ಗೊತ್ತಿರುವಂಗ ಇಲ್ಲಿದ ಟಾಯ್ಸ್ ಭಾಳ ಫೇಮಸ್ ರೀ. ಚನ್ನಪಟ್ಟಣದ ಬೊಂಬೆ ಭಾಳ ಫೇಮಸ್ ಇಲ್ಲಿ. ನೀನು ಬರ್ಬೇಕು. ಇಲ್ಲ ನಿಮ್ದು ಇಷ್ಟ ಮಾಡಲ್ಲ. ಪ್ರೀತಮ್ ಫಿಲ್ಮ್ಸ್ ಮಳೆ ಒಳಗೆ ಬೇಲ್ಪುರಿ ಎಂಜಾಯ್ ಮಾಡತ್ತಾರ ನೋಡ್ರಿ ಅಷ್ಟ್ರು ಕೂಡ. ನಾನು ಕರ್ಕೊಂಬಂದಾರ ಅಣ್ಣ ಬ್ರದರ್, ಥ್ಯಾಂಕ್ಸ್ ನಿಮಗೆ. ಅಣ್ಣ ಬಾರತ್ತು ಬರೀ, ಎಲ್ಲರೂ ಬರೀ ಅಣ್ಣ. ನಾವು ಕೂಡ ಎಲ್ಲ ಸುಮಾರು ದಿನ ಅದೇವು, ನೀವು ಬರ್ರಿ. ಹಾಂ ಇದು ಕರೆಕ್ಟ್, ಚುಮ್ಮರಿ. ನಾ ಸುಮ್ಮ ಬೇಲ್ಪುರಿ ಅಂದೆ. ಇಲ್ಲ ನಾ ಚುಮ್ಮರಿ. ಅದು ಹಾಂ ಒಳ್ಳೆ ಕ್ಲೈಮೇಟು, ಒಳ್ಳೆ ಮಳೆ, ಗರಂ ಆಗ್ತಾ ಇದ್ವಿ. ಚಾ ಒಂದೇ ಮಿಸ್ ಆಗಿದೆ, ಜಸ್ಟ್ ಬರುತ್ತೆ ಇವಾಗ. ಚಾ ಬಂದ ತಕ್ಷಣ ಚಾನು ತೊಗೊಳೋಣಂತ್ರಿ. ಮಸ್ತ್ ಹಿಂಗಿದ್ಬಿಟ್ರಿ ಏನು ಬೇಕು ಹೇಳಿ ನಮಗಿನ್ನು. ನಮ್ಮ ಟ್ರೈನ್ ಈಗ ಸದ್ಯಕ್ಕೆ ಅನ್ಅಫಿಷಿಯಲ್ ಹಾಲ್ಟ್ ಆದಂಥ ಹೆಜ್ಜಲ ಒಳಗೆ ಸ್ಟಾಪ್ ಆಗೈತ್ರಿ. ಮಳೆ ಮಾತ್ರ ಮಸ್ತ್ ಬರತೈತಿ ನೋಡತ್ತೀರಿ ನೀವು. ಫಸ್ಟ್ LHB ರನ್ನಿಂದ ಎಕ್ಸೈಟ್ಮೆಂಟ್ ಸ್ವಲ್ಪ ಕಡಿಮೆ ಆಗೈತ್ರಿ, ಬಟ್
ಇಂಥ ಮಳೆ ಜೋಳದಾಗ ಈಗ ಸ್ವಲ್ಪ ಮತ್ತೆ ಜರ್ನಿದ ಖುಷಿ ಹೆಚ್ಚಿಗೆ ಆಗತ್ತ ನಮ್ಗೆ. ಭಯ್ಯ ಫಸ್ಟ್ ಎಲ್ ಎಕ್ಸ್ಪೀರಿಯನ್ಸ್ ಫೀಲ್ ಹೆಂಗೈತಿ? It is not first LH variant. It is monsoon series. ನಿಮ್ದು ಈ ರೂಟ್ ಯಾವಾಗ್ಲೂ ಎಂಜಾಯ್ ಮಾಡೋದು, ಮಸ್ತ್ ಎಂಜಾಯ್ಮೆಂಟ್ ಆಗುತ್ತೆ. ನೀವೇನ್ರ ಟ್ರಾವೆಲ್ ಮಾಡೋ ಹಂಗ ಸುತ್ತ ಹೊಡೆದು ಹೋಗ್ಬೇಕು, ಟ್ರೈನ್ ಜರ್ನಿ ಮಾಡ್ಕೊಂಡು ಬಸ್ ಬೆಸ್ಟ್ ಬೆಸ್ಟ್ ಆರಾಮ್ ಸುತ್ತ ಹೊಡೆದು. ಸದ್ಯಕ್ಕೆ ನಾವೀಗ ಹೆಜ್ಜೆಲ ಒಳಗೆ ಯಾಕೆ ಸ್ಟಾಪ್ ಆಗ್ಯಾವ ಅಂತಂದ್ರೆ ನಮ್ಮ ಟ್ರೈನ್ ಓವರ್ಟೇಕ್ ಮಾಡಕ್ಕೆ ಬರತ್ರಿ ಮೈಸೂರಿಂದ ಚೆನ್ನೈಗೆ ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್. ಮಸ್ತ್ ಎಂಟ್ರ್ ಆದ ನೋಡ್ರಿ. ವಾಹ್, ಫಸ್ಟ್ ಟೈಮ್ ನಾನು ಇಷ್ಟು ಚಲೋ ಓವರ್ಟೇಕ್ ಮಾಡತ್ತ ನೋಡ್ರಿ. ಬೆಂಕಿ ಅನ್ನಾವತ್ತ ಓವರ್ಟೇಕ್ ನೋಡ್ರಿ ಇದು. ಈಗ ಡಿಪಾರ್ಟ್ ಆದ ನೋಡ್ರಿ ನಾವು ಹೆಜ್ಜೆಲಿಂದ ಭಾಳ ತಲೆ ತರಬಿದ್ರೆ ಅಂದ್ರೆ ಓವರ್ಟೇಕ್ ಆಯ್ತಲ್ರಿ, ಅದಾಗಿಂದ ಭಾಳ ಜನ ತರಬಿದ್ರೆ. ಈಗ ಮತ್ತೆ ನಮ್ಮ ಟ್ರೈನ್ ಜೊತೆ ಕ್ರಾಸಿಂಗ್ ಐತಿ. KSR ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಒಡೆಯರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಜೊತೆ ಇಲ್ಲೇ ಬಂದ ಬಿಡ್ತೀರಿ. ಅದ್ರ ನಿಯರ್ ಐತಿ ನಮ್ಮ ಟ್ರೈನಿಗೆ, ಬರೀ ಕವರ್ ಮಾಡೋಣ. ಕೆಂಗೇರಿಗೆ ಎಂಟ್ರ್ ಆಗ್ಯಾವ ನಾವು. ರಶ್ ನೋಡ್ರಿ, ಹೆವಿ ರಶ್. ಸ್ಲೀಪರಿಂದ ಭಾಳ ಜನ ಡಿಬೋರ್ಡ್ ಮಾಡಿದ್ರು. ಯಾಕಂದ್ರೆ ಫುಲ್ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡಲ್ರಿ ಭಾಳ ಜನ. ಮೈಸೂರಿಂದ ಬೆಂಗಳೂರು ಹೋಗಾರ ಭಾಳ ಜನ ಬೋರ್ಡ್ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಹೆವಿ ಜನ ಡಿಬೋರ್ಡ್ ಮಾಡಿದ್ರು. ಫುಲ್ ನಂದು ಎಷ್ಟು ಅಲ್ರಿ ಕೋಚ್ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು, ಕುದ್ರಾಗ ಸರಿ ಜಾಗ ಇದ್ದಿದ್ದಿಲ್ಲ. ಇಲ್ಲಿ ಮಟ್ಟ ಒಂದು 40 ಮಿನಿಟ್ಸ್ ಡಿಲೇ ಇದ್ದೀವಿ ನಾವು. ಇಲ್ಲಿಂದ 1 ಅವರ್ ಮೇಲ್ಗಡೆನ ಸ್ಲ್ಯಾಗ್ ಟೈಮ್ ಐತಿ. 40 ನಿಮಿಷ ಡಿಲೇ ಎಲ್ಲ ಕವರ್ ಮಾಡ್ಕೊಂಡು ನಾವು ಆರಾಮ್ ಆನ್ ಟೈಮ್ ಹೋಗಿ ಬೆಂಗಳೂರಿಗೆ ತಲುಪ್ತೇವೆ. ಹಲೋ, ಟ್ರೈನ್ ನಂಬರ್ 17307 ಅಂದ್ರೆ ಮೈಸೂರಿಂದ ಬಾಗಲಕೋಟೆಗೆ ಹೋಗುವಂಥ ಬಸವ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ. 3 ಮಿನಿಟ್ಸ್ ಬಿಫೋರ್ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ. ಇಲ್ಲಿ ನೋಡತ್ತೀರಿ ನೀವು, ಹೆವಿ ಅಂದ್ರೆ ಹೆವಿ ರಶ್ ಇತ್ತು. ಹಿಂದಿನ ಕ್ಲಿಪ್ ಒಳಗೆ ನೋಡಿದ್ರಿ ನೀವು. ಇನ್ನು ಆಲ್ಮೋಸ್ಟ್ ಭಾಳ ಜನ ಮೈಸೂರಿಂದ ಬೆಂಗಳೂರು ಮಟ್ಟ ಅಷ್ಟೇ ಬರಾರ, ಎಲ್ಲರೂ ಡಿವೋರ್ಡ್ ಆದ್ರಿ. ಇಲ್ಲಿಂದ ಆ್ಯಕ್ಚುಯಲ್ ಪ್ಯಾಸೆಂಜರ್ಸ್ ಅಂದರೆ ಮುಂದೆ ಮಂತ್ರಾಲಯ ಹೋಗಾರ, ಯಾದಗಿರಿ, ರಾಯಚೂರು, ಕಲಬುರಗಿ, ಸೋಲಾಪುರ ಮಟ್ಟನೂ ಹೋಗಾರ. ಆಲ್ಮೋಸ್ಟ್ ಈ ಟ್ರೈನ್ ಇಲ್ಲಿಂದ ಬೋರ್ಡ್ ಮಾಡ್ತಾರೆ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ಟೋಟಲ್ ಆಗಿ 10 ನಿಮಿಷ ಸ್ಟಾಪ್ ಐತ್ರಿ. ಬಟ್ ನಾವು ಒಂದು 3 ಮಿನಿಟ್ಸ್ ಬಿಫೋರ್ ಬಂದೇವೆ. ಒಂದು ಟೋಟಲ್ 13 ಮಿನಿಟ್ಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಬಟ್ ನನಗೆ ಅನಿಸಿದ ಮಟ್ಟಿಗೆ ಹೆಚ್ಚಿನ ಇಲ್ಲೇ ಸ್ಟಾಪ್ ಆಗುತ್ತೆ. ಕಾಫಿ ತೊಗೊಂಡ್ರೆ ಈಗ ಡಾಟ್ ಆನ್ ಟೈಮ್ ಡಿಪಾರ್ಟ್ ಆಗಿದ್ದೀರಿ ನಾವು. ನಾನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡತ್ತೀನಿ. ಸದ್ಯಕ್ಕೆ ನಾವು ಡಿಪಾರ್ಟ್ ಆದ್ವಿ KSR ಬೆಂಗಳೂರು ಸಿಟಿ ಜಂಕ್ಷನಿಂದ. ಮುಂಬೈ ರಾಜಧಾನಿ ಚೆನ್ನೈ ಲೈನ್ದಾಗ ನೋಡ್ರಿ. ನನಗೆ ಅನ್ಸೋ ಮಟ್ಟಿಗೆ ಮೇ ಬಿ ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್ ಅದು
ಅಂದ್ರೆ ಕೊಚೋಲಿ, ಮೈಸೂರು ಕೊಚೋಲಿ. ಸದ್ಯಕ್ಕೆ ನಮ್ಮ ಟ್ರೈನ್ ಮಾತ್ರ ಈಗ ಯಶವಂತಪುರ ಜಂಕ್ಷನಿಗೆ ಹೇಳತ್ತೀರ. ಇಲ್ಲಿ ಹೆವಿ ರಶ್ ಇತ್ತು, ಅಂದ್ರೆ ಇನ್ನು ಮ್ಯಾಗಿಂದ ಕಂಟಿನ್ಯೂ ರಶ್ ಸಿಗುತ್ತೆ ಅಂತಂದ್ರೆ ನಾನು ಆವಾಗಲೇ ಹೇಳಿದ್ದೆ. ಇನ್ನು ಹೇಳ್ಬೇಕಂದ್ರೆ ನಮ್ಮ ಟ್ರೈನಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ಫಸ್ಟ್ ಇದ್ರೊಳಗೆ 6 ಜನರಲ್, 11 ಸ್ಲೀಪರ್, 2 ಥರ್ಡ್ AC, 1 ಸೆಕೆಂಡ್ AC ಮತ್ತು 1 HA1 ಇತ್ತು. ಅಂದರೆ ಫಸ್ಟ್ AC ಕಮ್ ಸೆಕೆಂಡ್ AC. ಈಗ ಅದನ್ನೆಲ್ಲ ಕಮ್ಮಿ ಮಾಡಿಬಿಟ್ಟಾರೆ, ಅಂದ್ರೆ ಬರೀ 4 ಜನರಲ್ ಮಾಡ್ಯಾರ, 7 ಸ್ಲೀಪರ್, 6 ಥರ್ಡ್ AC ಮಾಡ್ಯಾರ. ಅಂದ್ರೆ ಥರ್ಡ್ AC ಜಾಸ್ತಿ ಮಾಡ್ಯಾರ, ಸ್ಲೀಪರ್ನ ಕಡಿಮೆ ಮಾಡ್ಯಾರ. ಜೊತೆಗೆ 2 ಸೆಕೆಂಡ್ AC ಐತಿ, HA1 ಅದನ್ನು ತೆಗೆದುಬಿಟ್ಟಾರ. ಭಾಳ ಜನಕ್ಕೆ ಇವತ್ತು ಕನ್ಫ್ಯೂಸನ್ನು ಆಗ್ಬೋದು ರೀ, ಯಾಕಂದ್ರೆ ಇದು ಫಸ್ಟ್ LH ಬರೋಣ ಅಲ್ರಿ. ಸುಮಾರು ಜನ ಇಷ್ಟು ಜನ ಯೆಲ್ಲೋ ಕಲರ್ ಉತ್ಕೃಷ್ಟ ಕೋಚ್ ಒಳಗೆ ನೋಡ್ಬಿಟ್ಟಿರ್ತಾರೆ. ಹಾಗಾಗಿ ಆಮೇಲೆ ಸ್ವಲ್ಪ ಜನಕ್ಕೆ ಡೈಲಿ ಟ್ರಾವೆಲ್ ಮಾಡಾರಿದ್ರಂದ್ರೆ ಲಾಸ್ಟಿಗೆ ಜನರಲ್ ಇರ್ತಾವಲ್ರಿ, ಹೆಂಗೋ ಆ ಕಡೆ 3 ಈ ಕಡೆ 3 ಜನರಲ್ ಇರ್ತಾವ ಅಂತ ಫಿಕ್ಸ್ ಆಗಿಬಿಟ್ಟಿರ್ತಾರ. ಅವರು ಹೆವಿ ಜನ ನಿಂತಿರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಇವತ್ತು ಸಮಸ್ಯೆ ಆಗ್ಬೋದು. ಸ್ಲೀಪರ್ ಕೋಚಸ್ನ ಕಡಿಮೆ ಮಾಡಿ ಥರ್ಡ್ AC ಜಾಸ್ತಿ ಮಾಡಿದ್ದು ನಿಮಗೆ ಹೆಂಗೆ ಅನಿಸುತ್ತೆ, ಕರೆಕ್ಟ್ ಅನಿಸುತ್ತೆ ಇಲ್ಲ ಅಂತಂದು ಕಮೆಂಟ್ ಮಾಡಿರಿ. ನನ್ನ ಪ್ರಕಾರ ಜನರಲ್ ಕಮ್ಮಿ ಮಾಡಿದ ಸರಿ ಅನ್ಸಲ್ರಿ ಈ ರೂಟ್. ಯಾಕಂದ್ರೆ ಫುಲ್ ಈ ಕಲಬುರ್ಗಿ ಸೈಡ್ ಹೋಗೋ ಟ್ರೈನ್ ನಿಮ್ಗೆ ಗೊತ್ತೈತಿ, ಫುಲ್ ಹೆವಿ ಅಂದ್ರೆ ಹೆವಿ ಪ್ಯಾಕ್ ಹೋಕ್ಕವು. ಅದ್ರಾಗ ಭಾಳ ಜನ ವರ್ಕರ್ಸ್ ಇರ್ತಾರಲ್ರಿ, ಹಂಗಾಗಿ ಮೊದಲ ಟಿಕೆಟ್ ಅಂಕ್ರಿ ಬುಕ್ ಮಾಡಲ್ರಿ ಅವ್ರು. ಇನ್ನು ತತ್ಕಾಲ ಒಳಗೆ ಟಿಕೆಟ್ ಬುಕ್ ಮಾಡೋದಂಕ್ರಿ ನಿಮ್ಗೆ ಗೊತ್ತೈತಿ. ಬಟ್ ಸದ್ಯಕ್ಕೆ ಈಗ ಇದ್ರದ್ದು ಕೋಟಾನು ಜಾಸ್ತಿ ಮಾಡ್ಯಾರ ಬಿಡ್ರಿ. ಬಟ್ ತತ್ಕಾಲ ಒಳಗೆ ಯಾರು ಆಲ್ಮೋಸ್ಟ್ ಮಾಡಕ್ಕೆ ಹೋಗಲ್ರಿ, ಯಾಕೆ ವರ್ಕರ್ಸ್ ಇದೆ, ಅವ್ರು ಯಾವಾಗ ಊರಿಗೆ ಹೋಗ್ತಾರಂತಂದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಸೊ ನೋಡೋಣಂತ ನೆಕ್ಸ್ಟ್ ಸ್ಟಾಪ್ ನಮ್ದು ಯಲಹಂಕ. ಕಂಟಿನ್ಯೂ ಎಲ್ಲ ಸ್ಟಾಪಿಗೆ ಅಂದ್ರೆ ಬೆಂಗಳೂರಿಗೆ ಐತ್ರಿ, ಯಶವಂತಪುರಕ್ಕೆ ಐತಿ, ಯಲಹಂಕಕ್ಕೂ ಸ್ಟಾಪ್ ಐತ್ರಿ. ಇದು ಭಾರಿ ಹೆಲ್ಪ್ ಆಗುತ್ತೆ. ಹೇಳ್ದಂಗಿಲ್ಲ 2 ನಿಮಿಷ ಅಷ್ಟು ಸ್ಟಾಪ್ ಇತ್ತು, ಆಲ್ರೆಡಿ ಸಿಗ್ನಲ್ ಆಯ್ತು ಅನ್ಕೊಂತೆ ನಾನು. ಸೇಮ್ ಸಿಚುವೇಶನ್ ಸತ್ಯಭಾಯಿ ಜೊತೆ ಆಗಿತ್ತು. ಚೈನ್ ಹೇಳಿರಿ ಏನಕ್ಕೆ ಗೊತ್ತಿಲ್ಲಪ್ಪ, ಏನೋ 10 ಇರ್ಬೋದು. ಟೈಮ್ಗಿಂತ ಮೊದಲು ಬರಬೇಕು. ಇನ್ನು ಯಶವಂತಪುರಕ್ಕೆ ಜಂಕ್ಷನ್ ಯಾಕಂತಾರೆ ಅಂತಂದ್ರೆ, ಒಂದು ಲೈನ್ ನಾವು ಬೆಂಗಳೂರು ಸೈಡಿಂದ ಬಂದಿರಿ, ಇನ್ನೊಂದು ಲೈನ್ ಇಲ್ಲಿಂದ ಹುಬ್ಬಳ್ಳಿ ಸೈಡ್ ಹೋಗುತ್ತೆ, ಇನ್ನೊಂದು ಲೈನ್ ನಾವು ಈಗ ಹೋಗ್ತೀವಿ ಯಲಹಂಕ ಜಂಕ್ಷನ್ ಸೈಡ್. ಹಾಗಾಗಿ ಯಶವಂತಪುರಕ್ಕೆ ಜಂಕ್ಷನ್ ಅಂತಾರೆ. ಡಿಪೆಂಡ್ ಆದ್ವಿ ನಾವು ಯಶವಂತಪುರ ಜಂಕ್ಷನಿಂದ ಒಂದು 2 ನಿಮಿಷ ಸ್ಟಾಪ್ ಆಗಿಂದ. ಯಾವುದೋ ಟ್ರೈನ್ ಎಂಟರ್ ಆಯ್ತಲ್ಲ ಇದು, ವಿಶ್ವಮಾನವ. ಹೌದು, ಬೆಳಗಾವಿಯಿಂದ ಮೈಸೂರಿಗೆ ಹೋಗುವಂಥ ವಿಶ್ವಮಾನವ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗುತ್ತೆ ನಮ್ಮ ಟ್ರೈನ್ ಜೊತೆ. ಇದ್ರೊಳಗೆ ಮತ್ತು ಸಿದ್ಧಗಂಗಾ ಒಳಗೂ ಜರ್ನಿ ಬೇಕಂತ ಕೇಳ್ತಾರೆ, ಆದಷ್ಟು ದೌಡ್ ಮಾಡೋಣಂತ. ಥರ್ಡ್ AC, ಇನ್ನು ಸ್ಲೀಪರ್ ಒಳಗೆ ಇಮ್ಯಾಜಿನ್ ಮಾಡ್ಕೋರಿ. ನಮ್ಮ ಬಸವ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ಯಲಹಂಕ ಜಂಕ್ಷನಿಗೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು 5:16 ಇಲ್ಲಿಂದ ಹೊರಡ್ತಾ 5:18 ಅಂದ್ರೆ 2 ನಿಮಿಷ ಸ್ಟಾಪ್ ಇತ್ತು. ಬಟ್ ಒಂದು 2 ನಿಮಿಷ ನಾವು ಡಿಲೇ ಆಗಿ ಬಂದೇವಿ. ರಶಂಕರಿ ನೋಡಬಿಟ್ರಿ ನೀವು. ಯಲಹಂಕಾಗ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ, ಒಂದು ಲೈನ್ ನಾವು ಬಂದಿರಿ ಯಶವಂತಪುರ ಸೈಡಿಂದ, ಇನ್ನೊಂದು ಲೈನ್ ನಾವು ಹೋಗ್ತೀವಿ ಮುಂದೆ ಹಿಂದೂಪುರ, ಪೆನುಕೊಂಡ ಅಂದ್ರೆ ಧರ್ಮವರಮ್ಮ, ಗುಂತ್ಕಲ್ ಸೈಡ್ ಹೋಗ್ತೀವಿ. ಇನ್ನೊಂದು ಲೈನ್ ಇಲ್ಲಿಂದ ಚನ್ನಸಂದ್ರ ಕಡೆ ಹೋಗುತ್ತೆ. ಹಾಗಾಗಿ ಯಲಹಂಕಾಗ ಜಂಕ್ಷನ್ ಅಂತಾರ. ಇಲ್ಲಿ ನೋಡತ್ತೀರಿ ನೀವು ಯಾವ ರೇಂಜಿ ಓಡಾಡತ್ತಾರ ಜನ ಅಂತಂದು. ಪಕ್ಕಾ ರೀ ಜನರಲ್ ಮತ್ತು ಸ್ಲೀಪರ್ ಕಮ್ಮಿ ಮಾಡಿದ್ದ ಇಂಪ್ಯಾಕ್ಟ್ ಬಿದ್ದ ಬೀಳುತ್ತೆ. ಹೆವಿ ಅಂದ್ರೆ ಹೆವಿ ಪ್ರಾಬ್ಲಮ್ ಆಗುತ್ತೆ.
ಮೊದ್ಲ ಫುಲ್ ರಶ್ ಆಗ್ತಿತ್ತು ನೋಡತ್ತೀರಿ ಇನ್ನೂ ಓಡಾಡತ್ತಾರ ಆಲ್ಮೋಸ್ಟ್ ಒಂದ್ 2 ನಿಮಿಷ ಆತ ಟ್ರೈನ್ ಬಂದ ನಾವು ಥರ್ಡ್ AC ಒಳಗಿತ್ತಲ್ರಿ ಪೂರಾ ಪ್ಯಾಕ್ ಐತಿ ಥರ್ಡ್ AC ಒಳಗ ಇನ್ನು ಇಮ್ಯಾಜಿನ್ ಮಾಡಕೋರಿ ಸ್ಲೀಪರ್ ಗತಿ ಏನಾಗಿರ್ಬಾರ್ದು ಜನರಲ್ ಗತಿ ಆಗಿರ್ಬಾರ್ದು ಈ ರೂಟ್ ಒಳಗೆ ಹೊಂಟ್ರ ಫಿಕ್ಸ್ ಆಗಿರ್ಬಿಡೋದು ನೋಡ್ರಿ ನಾವು ಯಾವ ಕೋಚ್ ಒಳಗೆ ಹೋದ್ರು ನಮ್ಗೆ ರಶ್ ನೋಡಕ್ ಸಿಗುತ್ತ ಇವಾಗ ಜಸ್ಟ್ ಬಜಿತನಾಗ್ರಿ ರುದ್ರ ಬರೀ ಅವರ ಸಬ್ಸ್ಕ್ರೈಬರ್ ಬೇಕು ಇಲ್ಲೇ ಬಾಜು ಐತಿ ರೆಡಿ ಆಗತ್ತೆ ಸೊ ಇದೆಲ್ಲ ಟೇಸ್ಟ್ ಗೀಸ್ಟ್ ಎಲ್ಲ ರಿವ್ಯೂ ಹೇಳೋದಲ್ರಿ ಇದು ಅವ್ರ ಪ್ರೀತಿಯಿಂದ ತಂದಿರ್ತಾರಂದ್ರೆ ಚಲೋಣ ಇರುತ್ತೆ ಟೇಸ್ಟ್ ಮಾಡಿ ನಾವು ಏನು ನಾರ್ತ್ ಕರ್ನಾಟಕದವ್ರು ಇರ್ತೀವಲ್ಲ ಎಲ್ಲೂ ದೇವಸ್ಥಾನ ಹೋಗ್ಲಿ ಟ್ರಿಪ್ ಬೈ ಇದ್ರ ಬದ್ಲಿ ಗಿರ್ಮಿಟ್ ಬಂದಿದ್ರೆ ಹೆಂಗಿರುತ್ತೆ ಟ್ರೈನ್ ಒಳಗೆ ನೆಕ್ಸ್ಟ್ ಲೆವೆಲ್ ನೀವು ಟ್ರೈ ಮಾಡಿದ್ರಲ್ಲ ಗಿರ್ಮಿಟ್ ಗೊತ್ತಾ ಅದೇನಂತ ನಮ್ಗೆ ಗೊತ್ತಿಲ್ಲ ಗಿರ್ಮಿಟ್ ಟ್ರೈ ಮಾಡಿ ನಿಮ್ಗೆ ತಿನ್ನಿಸ್ತೀವಿ ನಾಳೆ ಅಂದ್ರೆ ಎರಡ್ನೂರ 14 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಾವು ಬಂದಿದ್ರಿ ಗೌರಿ ಬಿದನೂರು ರೈಲ್ವೆ ಸ್ಟೇಷನ್ ಇದು ಬರುತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕರ್ನಾಟಕ ಒಳಗನ ಬರುತ್ತೆ ಇದು ಇನ್ನು ಹೇಳ್ಬೇಕಂದ್ರೆ ಕೆಳಗೆ ವಿಡಿಯೋ ಮಾಡದಿದ್ರಿ ಅಲ್ಲಿ ಟ್ರೈನ್ ನೋಡೋದು ನೋಡ್ರಿ ಡಬಲ್ ಸ್ಟಾಕ್ ಕಂಟೈನರ್ ಇರೋದು ಡಬಲ್ ಸ್ಟಾಕ್ ಕಂಟೈನರ್ ಇಲ್ಲ ಬಟ್ ಹೈಟ್ ನೋಡ್ರಿ ಯಾವ ರೇಂಜಿಗೆ ಐತದ ಭಾಳ ರೇರ್ ಅಂತ ಅವ್ನಿಲ್ಲೇ ನೋಡಕ್ ಸಿಗೋದು ಅದು ಕಂಟಿನ್ಯೂ ಹಾಂಗ್ ಕೂಡ ಆಗತ್ತೆ ಬಿಡ್ತಲ್ರಿ ಸೊ ಹಂಗಾಗಿ ಕರೆಕ್ಟಾಗಿ ವಿಡಿಯೋ ಕವರ್ ಮಾಡಕ್ಕೆ ಆಗಲೇ ಇಲ್ಲ ನನಗೆ ಭಾಳ ಜನ ಡಿಬೋರ್ಡ್ ಮಾಡಿದಿರಲಿ ಹೆವಿ ಈ ಸ್ಟೇಷನ್ ಬಿಟ್ಟರೆ ಹಿಂದೂಪುರ ಒಳಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಫುಲ್ ಆಗ್ಬೋದು ಅಂತಂದು ಅನ್ಕೊಂತೇನೆ ನಾನು ಟ್ರೈನ್ ನಮ್ಮ ಬಸವ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ಹಿಂದೂಪುರ ರೈಲ್ವೆ ಸ್ಟೇಷನಿಗೆ ಟ್ರಿಲ್ ಮಸ್ತ್ ಕಾಣ ನೋಡ್ರಿ ರೈಲ್ವೆ ಸ್ಟೇಷನ್ ಈವ್ನಿಂಗ್ ಟೈಮ್ ಒಳಗೆ ಹಿಂದೂಪುರ ಬರುತ್ತೆ ಆಂಧ್ರ ಪ್ರದೇಶ ಒಳಗೆ ನಾವೀಗ ಎಂಟರ್ ಆಗಿಬಿಟ್ಟೇವೆ ಆಂಧ್ರ ಪ್ರದೇಶ ಒಳಗೆ ಆಲ್ಮೋಸ್ಟ್ ಲೋಕಲ್ ಪ್ಯಾಸೆಂಜರ್ಸ್ ಏನಾರ ಬೋರ್ಡ್ ಮಾಡಿದಂದ್ರೆ ಇಲ್ಲಿ ಮಟನ ಲಾಸ್ಟ್ ಅನ್ಕೋಬೋದ್ರಿ ನಾವು ಇಲ್ಲಿಂದ ಇಳ್ಕೊಂಡ್ಬಿಡ್ತಾರೆ ಎಲ್ಲರೂ ಏನು ಲಾಂಗ್ ಸ್ಟ್ರೆಚ್ ಬರೋದಷ್ಟ ಉಳ್ಕೊಂಡ್ಬಿಡ್ತಾರೆ ಇವೆಲ್ಲ ಸ್ಟೇಷನ್ ಫಸ್ಟ್ ಟೈಮ್ ಕವರ್ ಮಾಡತ್ತೇನೆ ರೀ ನಾನು ಆ ಕಡೆಯಿಂದ ಮೇನ್ ಸ್ಟೇಷನ್ಸ್ ಎಲ್ಲ ಕವರ್ ಮಾಡಿ ನಾನು ಹಾಸನ ಸೋಲಾಪುರ ಎಕ್ಸ್ಪ್ರೆಸ್ ಒಳಗೆ ಸೊ ಹಂಗಾಗಿ ಇವನು ಕವರ್ ಮಾಡತ್ತೇನೆ
ಸತ್ಯಸಾಯಿ ಹೆಸರು. ಶ್ರೀ ಸತ್ಯ ಸಾಯಿ ಪ್ರಶಾಂತಿ ನಿಲಯಂ, ಶಾರ್ಟ್ ಆಗಿ SSPN ಅಂತಲೂ ನಾವು ಕರಿಬೋದ್ರಿ. ಸದ್ಯಕ್ಕೆ ನಮ್ಮ ಟ್ರೈನಿಗೆ ಎಂಟರ್ ಆಗೈತ್ರಿ ಸತ್ಯ ಸಾಯಿ ಪ್ರಶಾಂತಿ ನಿಲಯಂ ರೈಲ್ವೆ ಸ್ಟೇಷನಿಗೆ. ನಿಮ್ಗೆ ಗೊತ್ತಿರುವಂಗೆ ಇಲ್ಲೇ ಸಾಯಿಬಾಬಾದ ಟ್ರಸ್ಟ್ ಆಶ್ರಮ ಭಾಳ ಫೇಮಸ್ ಐತ್ರಿ. ಸೊ ಇದೇನು ಸ್ಟೇಷನ್ ನೋಡತ್ತಿರಲಿ ಅದರ್ ಟ್ರಸ್ಟ್ ವತಿಯಿಂದನೇ ಬಿಲ್ಡ್ ಆಗಿರುವಂಥದ್ದು ರೈಲ್ವೆ ಸ್ಟೇಷನ್. ಭಾಳ ಜನ ಇಲ್ಲೇ ಕ್ಯಾನ್ಸರ್ ಪೇಷಂಟ್ಸ್ನೂ ಬರ್ತಾರೆ ಟ್ರಸ್ಟ್ ವತಿಯಿಂದ. ಭಾಳ ಕಮ್ಮಿ ಅಮೌಂಟ್ ಒಳಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಇಲ್ಲಿಂದ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಟೈಮಿಂಗ್ ಬಗ್ಗೆ ನಿಮ್ಗೆ 2 ನಿಮಿಷ ಸ್ಟಾಪ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಒಂದು 3 ಮಿನಿಟ್ಸ್ ಅಷ್ಟೇ ನಾವು ಡಿಲೆಯಿಂದ ಸ್ಟೇಷನಿಗೆ ಎಂಟರ್ ಆಗೇವೆ. 7:28ಕ್ಕೆ ಇಲ್ಲಿ ಬರುತ್ತೆ ರೀ, 7:30ಕ್ಕೆ ಇಲ್ಲಿಂದ ಹೊರಡುತ್ತೆ. ಇದು ಬರುತ್ತೆ ಆಂಧ್ರ ಪ್ರದೇಶ ಒಳಗೆ, ಬಟ್ SWR ಝೋನ್ ಒಳಗೆ ಬರುತ್ತೆ ರೀ. ನೆಕ್ಸ್ಟ್ ಸ್ಟಾಪ್ ನಮ್ದು ಧರ್ಮವರಂ ಜಂಕ್ಷನ್, ಅದು ಬರುತ್ತೆ ನಮ್ಮ SCR ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ. ಸತ್ಯಸಾಯಿ ಪ್ರಶಾಂತಿ ನಿಲಯಂ ಅಂದ್ರೆ ಗೊತ್ತಾಗಲಿಲ್ಲ ಅಂತಂದ್ರೆ ಪುಟ್ಟಪರ್ತಿ ಅಂಕರಿ ಕೇಳ್ತೇವೆ ನಾವು. ಪುಟ್ಟಪರ್ತಿ ಅಜ್ಜಾರ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಸೊ ಇಲ್ಲಿಗೆ ರೈಲ್ವೆ ಸ್ಟೇಷನ್ ಮಾಡಿಸ್ಕೊಂಡಾರ. ಮಳೆ ಆಗಿದೆ ಇಲ್ಲಿ. ನಮ್ಮ ಬಸವ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ಧರ್ಮವರಂ ಜಂಕ್ಷನ್ಗೆ. ಬರೋ ಟೈಮಿಂಗ್ ಇತ್ತು 8:40, ಬಟ್ ನಾವು ಒಂದು 10 ನಿಮಿಷ ಬಿಫೋರ್ ಟೈಮ್ ಬಂದ್ಬಿಟ್ಟೇವಿ. ಇಲ್ಲೊಂದು 5 ನಿಮಿಷ ಟೈಮ್ ಇತ್ತು ಅಂದ್ರೆ 8:45ಕ್ಕೆ ಇಲ್ಲಿಂದ ಹೊರಡ್ತಿತ್ತು. ಯಾಕಂದ್ರೆ ಇಲ್ಲಿಂದ ನಮ್ದು SCR ಝೋನ್ ಒಳಗೆ ಎಂಟರ್ ಆಗ್ತೀವಿ ಅಂತಂದು ಹೇಳ್ಬಿಟ್ಟಿದ್ದೆ, ಅಂದ್ರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಒಳಗೆ. ಇಲ್ಲಿ ನಮ್ಮ ಟ್ರೈನಿಗೆ ಕ್ರಿವ್ಯೂ ಎಲ್ಲ ಚೇಂಜ್ ಆಗುತ್ತೆ. ಹಾಗಾಗಿ ಒಂದು 5 ನಿಮಿಷ ಸ್ಟಾಪ್ ಈ ಟ್ರೈನಿಗೆ ಇಲ್ಲೇ ಐತಿ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿಂದ ನಮ್ದು 130 ಆಕ್ಷನ್ ಸ್ಟಾರ್ಟ್ ಆಗತ್ತೆ ರೀ. ಅಂದ್ರೆ ಇಲ್ಲಿಂದ ನಮ್ದು 130 km ಸ್ಪೀಡ್ ನಮ್ಮ ಟ್ರೈನಿಗೆ ಇಲ್ಲಿಂದ ನೋಡ್ಬೋದು. ಬಸವ ಎಕ್ಸ್ಪ್ರೆಸ್ ಫಸ್ಟ್ 130 ಆಕ್ಷನ್ ರೀ ಇದ್ರದ್ದು. ಇನ್ನು ಹೇಳ್ಬೇಕಂದ್ರೆ ಧರ್ಮವರಮ್ಗೆ ಜಂಕ್ಷನ್ ಅಂತಾರೆ. ಯಾಕಂತಂದ್ರೆ ಹಿಂದಿನ ಸ್ಟೇಷನ್ ಅಂದ್ರೆ ಪೆನಕೊಂಡದಿಂದ 2 ಲೈನ್ ಬರ್ತಾವ್ರಿ. 1 ಲೈನ್ ಸತ್ಯಸಾಯಿ ಪ್ರಶಾಂತಿ ನಿಲಯಂದಿಂದ ಬಂದು ಸೇರ್ಕೊಂತ್ರಿ ಧರ್ಮವರಮ್ಗೆ. ಇನ್ನೊಂದು ಲೈನ್ ನಾಗಸಮುದ್ರ ಮ್ಯಾಗ ಬಂದು ಸೇರ್ಕೊಂತ್ರಿ ಇಲ್ಲಿ ಅಂದ್ರೆ ಧರ್ಮವರಂ ಜಂಕ್ಷನ್ಗೆ. ಇನ್ನೊಂದು ಲೈನ್ ಇಲ್ಲಿಂದ ಹೋಗೈತ್ರಿ ಪಕ್ಕಲ ಜಂಕ್ಷನ್ ಕಡೆ. ಹಾಗಾಗಿ ಧರ್ಮವರಮ್ಗೆ ಜಂಕ್ಷನ್ ಅಂತಾರ. ನೋಡಂಬರಿ ಊಟದ ಆಪ್ಷನ್ ಏನ್ರ ಇದ್ರ ತೊಗೊಳೋಣ ಅಂತ ತೊಗೊಂಡು ಟೇಸ್ಟ್ ಜೊತೆ ಅಂದ್ರೆ ರಿವ್ಯೂ ಜೊತೆ ನಿಮ್ಗೆ ಸಿಗ್ತೇನೆ ನಾನು. ಇಡ್ಲಿ ವಡ ಅಂಕರ್ ಕಂಟಿನ್ಯೂ ಸಿಗತ್ತೆ ರೀ ಸ್ಟೇಷನ್ ಒಳಗೆ. ಇಲ್ಲಿ ಆಲ್ರೆಡಿ ಬೈಕ್ ತೊಗೊಂಡಾರ. ದೋಸೆ ಮತ್ತು ಇಡ್ಲಿ ವಡ ಸದ್ಯಕ್ಕೀಗ ಮಸಾಲೆ ದೋಸೆ ಮತ್ತು ಇಡ್ಲಿ ವಡ ತೊಗೊಂಬಂದೇವಿ. ಬೈ ನೀವು ದೋಸೆ ತೊಗೊಂಡ್ರ? ದೋಸೆ ವಡೆ ವಾ ಮಸ್ತ್ ಕಾಂಬಿನೇಷನ್. ರುದ್ರಬಾಯಿ ಆಲ್ರೆಡಿ ಟ್ರೈ ಮಾಡ್ಯಾರ. ದೋಸೆ ಹೆಂಗಿತ್ತು ರೀ ಬೈ? ಮಸ್ತ್ ಐತ್ರಿ. ಟೊಮೆಟೊ ವರ್ಕ್ ಮಾಡಿದ್ವಿ, ವೇಟ್ ಮಾಡಿದ್ದು ಅರ್ತದ. ನಾನು ಮಾತಾಡಕ್ಕೆ ಹೋದ ತಿನ್ನೋದ್ರಾಗ ಭಾಳ ಬಿಜಿ ಆಗ್ಬಿಟ್ಟು. ದೋಸೆ ಹೆಂಗ್ರಿ ಚಲೋ ಐತಂತ? ದೋಸೆನೂ ಚಲೋ ಐತಿ, ಚಟ್ನಿಯಿಂದ ಮಸ್ತ್ ಆಗೈತಿ. ಹಾಂ ಚಟ್ನಿ ಮಸ್ತ್. ಬರೀ ಈಗ ನೋಡ್ತೀನಿ, ಆಲ್ರೆಡಿ ಟೇಸ್ಟ್ ನೋಡೇ ನಾನು, ಇನ್ನೊಂದ್ಸಲ ನೋಡ್ತೀನಿ. ಬೈ ಹೇಳ್ದಂಗೆ ಚಟ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತ್ರಿ. ವಡ ಒಂದು ನೋಡೋಣ, ವಡೆ ಟ್ರೈ ಮಾಡೋಣ. ಚಲೋ ಐತಿ, ಆರೈತೆ ರೀ, ಬಟ್ ಟೇಸ್ಟ್ ಮಾತ್ರ ಮಸ್ತ್ ಐತಿ. ಬರೀ ಇನ್ನೊಂದು 10 ನಿಮಿಷ ಅಷ್ಟೇ ಹೋಗ್ತಾರೆ ಟ್ರೈನ್ ಡಿಪಾರ್ಚರ್ ಟೈಮಿಗೆ. ಪಟ ತಿಂದು ಸಿಗ್ತೇನೆ ನಿಮಗೆ. ಒಬ್ಬರು ಮಾಡಿದ್ರೆ 3 ಮಂದಿ ಶೇರ್ ಮಾಡ್ಕೊಂಡು. ಬಸವ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ರೀ ಗುಂತ್ಕಲ್ ಜಂಕ್ಷನಿಗೆ. 10:30 ಬರುತ್ತೆ, 10:40 ಇಲ್ಲಿಂದ ಹೊರತಂದ್ರೆ 10 ನಿಮಿಷ ಸ್ಟಾಪ್ ನಿಮಗೆ ಗುಂತ್ಕಲ್ ಜಂಕ್ಷನ್ಗೆ ಸಿಗುತ್ತೆ. ಯಾಕಂತಂದ್ರೆ ಇಲ್ಲಿ ಇನ್ನೊಂದು ಸಲ ಲೋಕಲ್ ಪೈಲಟ್ ಗಾರ್ಡ್ TT ಅವರೆಲ್ಲ ಚೇಂಜ್ ಆಗ್ತಾರೆ. ಇನ್ನು ಗುಂತ್ಕಲ್ಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ನಮಗೆ ಟೋಟಲ್ 5 ಲೈನ್ ಸಿಗ್ತಾವೆ. ಒಂದು ಲೈನ್ ಬಳ್ಳಾರಿ ಸೈಡ್ ಹೋಗುತ್ತೆ, ಒಂದು ಲೈನ್ ನಾವು ಬೆಂಗಳೂರಿಂದ ನಾವು ಬಂದ್ವಿ, ಇನ್ನೊಂದು ಲೈನ್ ನಾವು ಹೊಂಟೇವಿ ರಾಯಚೂರು ಸೈಡ್, ಇನ್ನೊಂದು ಲೈನ್ ಇಲ್ಲಿಂದ ಹೋಗುತ್ತೆ ಅದು ನಂದ ಮ್ಯಾಗ ವಿಜಯವಾಡ ಸೈಡ್, ಇನ್ನೊಂದು ಲೈನ್ ಇಲ್ಲಿಂದ ಯರಗುಂಟ್ಲ ಕಡಪ ಸೈಡ್ ಹೋಗುತ್ತೆ. ಹಂಗಾಗಿ ಗುಂತ್ಕಲ್ಗೆ ಜಂಕ್ಷನ್ ಅಂತಾರೆ ಭಾಳ ದೊಡ್ಡ ಜಂಕ್ಷನ್ ಆಗುತ್ತೆ ರೀ ಇದು. ಆ್ಯಸ್ ಯೂಸ್ವಲ್ ನೀವು ಇಷ್ಟು ರಶ್ ಗುಂತ್ಕಲ್ ಜಂಕ್ಷನ್ ಒಳಗೆ ನೋಡೋಕೆ ಸಿಗುತ್ತೆ. ರೀಸೆಂಟಾಗಿ ಕವರ್ ಮಾಡಿದ್ವಲ್ರಿ ಹಾಸನ ಸೊಲ್ಲಾಪುರ ಒಳಗೆ
ಅದು ಭಾಳ ಲೇಟ್ ನೈಟ್ ಬಂದಿತ್ತು. ಬಟ್ ಒಂದು ಸ್ವಲ್ಪ ಜಲ್ದಿ ಬಂದೇವೆ. 10:40ಕ್ಕೆ ಎಂಟರ್ ಆಗ್ಯಾವ್ರಿ. 10 ನಿಮಿಷ ಡಿಲೇ ಜೊತೆಗೆ. ಇನ್ನು ಸದ್ಯ ಮಟ್ಟಿಗೆ ಅಂಕ್ರಿ 1:30 ಆಕ್ಷನ್ ನೋಡಕ್ಕೆ ಸಿಕ್ಕಿಲ್ರಿ ನಮ್ಗೆ. ಇನ್ನೊಂದು ಯಾವುದೋ ಸ್ಟೇಷನ್ ಬರುತ್ತೀರಿಪ್ಪ, ಸ್ಟೇಷನ್ ಬರುತ್ತೆ ಅಲ್ಲಿಂದ. ಇದು ಗುತ್ತಿ ಮ್ಯಾಗ ಬಂದ್ರೆ 1:30 ಆಕ್ಷನ್ 1:30 ಸೆಕ್ಷನ್ ಐತ್ರಿ ಅದು. ಬಟ್ ನಾವು ಬಂದಿದ್ದ ಇನ್ನೇ 1:30 ಸೆಕ್ಷನ್ ಇಲ್ಲ. ಗುಂತ್ಕಲ್ಲಿಂದ ಮುಂದೆ 1:30 ಸೆಕ್ಷನ್ ಐತ್ರಿ ಕಂಪ್ಲೀಟ್. ಬಟ್ ಈ ಟ್ರೈನಿಗೆ ಅಂದ್ರೆ ಫಸ್ಟ್ ಎಲ್ ಎಕ್ಸ್ಪೀರಿಯನ್ ಅಲ್ರಿ, ನೋಡೋಣ 1:30 ಆಕ್ಷನ್ ನಮಗೆ ಸಿಗುತ್ತಾ ಇಲ್ಲ ಅಂತಂದು ಸಿಕ್ಕಂಗ್ರಿ ತೋರಿಸ್ತೇನೆ ರೀ ಪಕ್ಕ. ಸೊ ನೆಕ್ಸ್ಟ್ ಸ್ಟಾಪ್ ನಮ್ದು ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ರೀ. ಅದೊಂದು ಸ್ಟೇಷನ್ ಕವರ್ ಮಾಡೋಣ ಅಂತ, ಅದಾದ್ಮೇಲೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ. ಬೆಳಿಗ್ಗೆ ಎಲ್ಲಿ ಎಚ್ಚರ ಆಗತ್ತೆ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ. ಇಷ್ಟೊತ್ತನ ವೇಟ್ ಮಾಡತ್ತಿದ್ವಿ. ಹೋಗುತ್ತಿಲ್ಲ ಅಂತ ಡೌಟ್ ಇತ್ತು. ಯಾಕಂದ್ರೆ ಫಸ್ಟ್ ಎಲ್ ಎಕ್ಸ್ಪೀರಿಯನ್ಗೆ ಪರ್ಮಿಷನ್ ಕೊಟ್ಟರು ಎಲ್ಲ ಗೊತ್ತಿಲ್ಲ. ಇನ್ನಿದ್ರದ್ದು ಟೈಮು ಕಮ್ಮಿ ಮಾಡ್ತಾರೆ. ಯಾಕಂತಂದ್ರೆ ಸದ್ಯಕ್ಕೆ ನಮ್ಮ ಟ್ರೈನ್ ಬಂದು ತಲುಪೈತ್ರಿ. ಈಗ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನಿಗೆ ನೋಡಾದ್ರಿ ಮೇಲೆ ಭಾಳ ಜನ ಡಿವೋರ್ಡ್ ಮಾಡಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಮೈಸೂರಿಂದ ನೀವು ಮಂತ್ರಾಲಯ ಬರತ್ತಿದ್ದಾನೆ ಡೈಲಿ ರನ್ನಿಂಗ್ ಟ್ರೈನ್ ಒಳಗೆ ಸಿಗೋದಂದ್ರೆ ಇದ ಒಂದು ಟ್ರೈನ್ ರೀ ನಿಮಗೆ. ಇದನ್ನು ಚೂಸ್ ಮಾಡ್ಕೊಂಡು ನೀವು ಮಂತ್ರಾಲಯ ಬರ್ಬೋದು. ಅಂದ್ರೆ ಇಲ್ಲಿ ಬಂದು ಇವತ್ತಿನ ಅಂದ್ರೆ ನೈಟ್ ಎಲ್ಲ ಸ್ಟೇ ಆಗಿ ಅರ್ಲಿ ಮಾರ್ನಿಂಗ್ ನೀವು ದರ್ಶನ ಮಾಡ್ಕೊಂಡು ವಾಪಸ್ ಇನ್ನೊಂದು ಟ್ರೈನ್ ತೊಗೊಂಡು ನೀವು ವಾಪಸ್ ಹೋಗ್ಬೋದು. ಇನ್ನು ನೀವು ಬೆಂಗಳೂರು ಸೈಡಿಂದ ಬರತ್ತೀರಿ ಅಂದ್ರೆ ಜಾಸ್ತಿ ಟ್ರೈನ್ ಆಪ್ಷನ್ ಸಿಗುತ್ತವೆ ನಿಮಗೆ ಡೈಲಿ ರನ್ನಿಂಗ್ ಟ್ರೈನ್ ಒಳಗೆ. ಇನ್ನು ನೀವು ನೈಟ್ ಟೈಮ್ ಬಂದು ಇಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ ದರ್ಶನ ಎಲ್ಲ ಮಾಡ್ಕೊತೀರಿ ಅಂತಂದ್ರೆ ಮುಂಬೈ LTT ಎಕ್ಸ್ಪ್ರೆಸ್ ಅಥವಾ ಬಸ್ ಎಕ್ಸ್ಪ್ರೆಸ್ ನೀವು ಎರಡನ್ನ ಚೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ 11 ಗಂಟೆ 12 ಗಂಟೆ ಹಿಂಗೆ ಬಂದ್ಬಿಡ್ತಾವ್ರಿ. ನೀವು ಹೋಗಿ ಮುಂದಿಂದೆಲ್ಲ ಸ್ಟೇಗೆ ಎಲ್ಲ ನೋಡ್ಕೊಂಡು ಮುಂಜಾನೆ ದರ್ಶನ ಮಾಡ್ಕೋಬೋದು. ಇನ್ನು ಅರ್ಲಿ ಮಾರ್ನಿಂಗ್ ಬರ್ಬೇಕಂತಂದ್ರೆ ಅರ್ಲಿ ಮಾರ್ನಿಂಗ್ ಅಂತಲ್ಲ, ಒಂದು 8 ಗಂಟೆ ಹಿಂಗೆ ಬರ್ಬೇಕಂದ್ರೆ ಹಜರ್ ಸಾಹೇಬ್ ನಾಂದೇಡ್ ಎಕ್ಸ್ಪ್ರೆಸ್ ಸಿಗುತ್ತೆ ನಿಮಗೆ. ಅದನ್ನು ತೊಗೊಂಡು ನೀವು ಬರ್ಬೋದು. ಬರೀ ಈಗ ಟೈಮ್ 12:09 ಆಗೈತಿ. ಈಗ ಹೋಗಿ ಮಲ್ಕೊಂಬಿಡೋಣ ಅಂತ. ನಾಳೆ ಬೆಳಿಗ್ಗೆ ಎಲ್ಲಿಂದ ಎಚ್ಚರ ಆಗುತ್ತಲ್ಲ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ. 12:03 ಬರೋ ಟೈಮಿಗೆ ಇತ್ತು ರೀ. 12:05 ಇಲ್ಲಿಂದ ಹೊರಡೋ ಟೈಮಿಗೆ ಇತ್ತು. ಅಂದ್ರೆ 2 ನಿಮಿಷ ಸ್ಟಾಪ್ ನಿಮ್ಗೆ ಮಂತ್ರಾಲಯ ಒಳಗೈತಿ. ಸದ್ಯಕ್ಕೆ ನಮ್ಮ ಟ್ರೈನ್ ಎಂಟ್ರ್ ಆಗೈತ್ರಿ ಈಗ. ಅಂದ್ರೆ ನಮ್ಮ ಬಸವ ಎಕ್ಸ್ಪ್ರೆಸ್ ಎಂಟ್ರ್ ಆಗೈತ್ರಿ ಈಗ ಕಲಬುರಗಿ ಜಂಕ್ಷನಿಗೆ. 3:50ಕ್ಕೆ ಇಲ್ಲಿ ಬರುತ್ತೆ, 3:55ಕ್ಕೆ ಇಲ್ಲಿಂದ ಹೊರಡ್ತಂದ್ರೆ ಟೋಟಲ್ ಒಂದು 5 ನಿಮಿಷ ಸ್ಟಾಪ್ ನಿಮ್ಗೆ ಕಲಬುರಗಿ ಒಳಗೈತಿ. ನಾವೊಂದು 5 ನಿಮಿಷ ಡಿಲೇ ಆಗಿ ಬಂದೇವೆ ನೋಡತ್ತೀರಿ ನೀವು ಕಲಬುರಗಿ ಜಂಕ್ಷನ್. ಕಲಬುರಗಿಗೆ ಜಂಕ್ಷನ್ ಅಂತಾರೆ ಯಾಕಂತಂದ್ರೆ ಇಲ್ಲಿಂದ ಒಂದು ಲೈನ್ ಖಾನಾಪುರ ಜಂಕ್ಷನ್ ಕಡೆ ಹೋಗೈತಿ. ಸೊ ಹಾಗಾಗಿ ಕಲಬುರಗಿಗೆ ಜಂಕ್ಷನ್ ಅಂತಾರೆ. ಹೊತ್ತಿಗೆ ಜಂಕ್ಷನಿಂದ ಡಿಪಾರ್ಟ್ ಅದೇ ನೋಡ್ರಿ. ನಾವು ಲೈನ್ದು ನಮ್ದು ಚೇಂಜ್ ಆಯ್ತು. ಇವಾಗ ಬರುವ ನಾವು ಆ ಲೈನ್ ಮೇಲೆ ಬಂದಿದ್ರಿ, ಅಲ್ಲಿ ಬರೋದಲ್ಲ ಸೊಲ್ಲಾಪುರಿಗೆ ಹೋಗಿ ವಾಪಸ್ ನಾವು ಹೋಗುವಾಗ ಹೊತ್ತಿಗೆ ಜಂಕ್ಷನ್ ಸ್ಟಾಪ್ ಇಲ್ಲ ರೀ. ಸೊಲ್ಲಾಪುರಿಗೆ ಹೋಗಿ ಲೋಕಲ್ ರಿವರ್ಸಲ್ ಆಗಿ ವಾಪಸ್ ಬರುತ್ತೆ ಇದ ಲೈನ್ ಮ್ಯಾಗೆ. ಹೊಳ್ಳಿ ಬರುವಾಗ ಹೊತ್ತಿಗೆ ಜಂಕ್ಷನಿಗೆ ಸ್ಟಾಪ್ ಐತಿ. ನಮ್ದು ಲೋಕೋಮೋಟಿವ್ನು ಚೇಂಜ್ ಆಗೈತೆ ನೋಡ್ರಿ. ಇಷ್ಟೊತ್ತನ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇತ್ತು, ಸೋಲಾಪುರಿಂದ
ಡೀಸೆಲ್ ಲೊಕೊಮೋಟಿವ್ಗೆ ಶಿಫ್ಟ್ ಆದ್ವಿ. ಭೀಮಾ ರಿವರ್ ಕ್ರಾಸ್ ಮಾಡತ್ತೇವೆ ನೋಡ್ರಿ ನಾವೀಗ. ಭೀಮಾ ರಿವರ್ ಕ್ರಾಸ್ ಮಾಡಿದ್ವಿ ನೋಡ್ರಿ ನಾವೀಗ. ಇದು ನಮ್ದು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಅಂತಲೂ ಕರ್ಕೋಬೋದು. ಅಂದ್ರೆ ಇದೇ ನದಿನ ಡಿವೈಡ್ ಮಾಡೈತಿ 2 ಸ್ಟೇಟ್ಸ್ನ. ಇವಾಗ ಎಂಟರ್ ಆಗೈತ್ರಿ ಇಂಡಿ ರೋಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ 1 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಇನ್ನು ಸೊಲ್ಲಾಪುರದಿಂದ ಈ ಕಡೆ ಎಲ್ಲ ಸ್ಟೇಷನ್ ಬರ್ತಾವಲ್ರಿ, ಅಂದ್ರೆ ಅಪ್ ಟು ಬಾಗಲಕೋಟೆ ಮಠ ಎಲ್ಲ ಲೋಕಲ್ ಪ್ಯಾಸೆಂಜರ್ಸ್ ಅಷ್ಟೇ ಅದು ಒಂಥರ. ಯಾಕಂದ್ರೆ ಏನಿಲ್ಲ ರೀ, ಹೋಗಿ ಲಾಂಗ್ ಸ್ಟ್ರೆಚ್ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳುತ್ತೆ. ಹಾಗಾಗಿ ಬಾಗಲಕೋಟೆ ಮಠನೂ ಭಾಳ ಜನ ಕಮ್ಮಿ ಜನ ಬರೋದು. ಯಾವುದೋ ಟ್ರೈನ್ ಬಂತ್ರಿ ಆ ಕಡೆ. ಡೆಮೋ ಹೊಸಪೇಟೆ ಸೊಲ್ಲಾಪುರ ಡೆಮೋ ಎಂಟರ್ ಆತ್ರಿ ಆ ಕಡೆ. ಇನ್ನು ರೂಟ್ ಬಗ್ಗೆ ನೋಡೋದಾದ್ರೆ ನಾ ಕಲಬುರಗಿ ಒಂದು ಸ್ಟೇಷನ್ ಕವರ್ ಮಾಡಿದ್ದಾರೆ. ಅಲ್ಲಿಂದ ರೂಟ್ ನೋಡೋದಾದ್ರೆ ಕಲಬುರಗಿಯಿಂದ ಹೊತ್ತಿಗೆ ಜಂಕ್ಷನ್ ಮ್ಯಾಗ ಸೊಲ್ಲಾಪುರ್ಗೆ ಹೋಗುತ್ತೆ. ಹೋಗುವಾಗ ಹೊತ್ತಿಗೆ ಜಂಕ್ಷನ್ಗೆ ಸ್ಟಾಪ್ ಇಲ್ಲರಿ. ಸೊಲ್ಲಾಪುರ್ಗೆ ಹೋಗಿದೆ ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜ್ ಆಗುತ್ತೆ, ಕ್ರ್ಯೂ ಚೇಂಜ್ ಆಗುತ್ತೆ, ಟಿ ಎಲ್ಲರೂ ಚೇಂಜ್ ಆಗುತ್ತಾರೆ. ಚೇಂಜ್ ಆಗಿ ವಾಪಸ್ ಅದು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇರುತ್ತೆ ಅಲ್ಲಿ ಮಠ ಸೊಲ್ಲಾಪುರ ಮಠ. ಸೊಲ್ಲಾಪುರದಿಂದ ವಾಪಸ್ ಬಾಗಲಕೋಟೆ ಮಠ ಡೀಸೆಲ್ ಲೋಕೋಮೋಟಿವ್ ಇರುತ್ತೆ. ವಾಪಸ್ ನಾವು ಈಗ ಬರುವಾಗ ಅಂದ್ರೆ ಲೋಕೋ ರಿವರ್ಸಲ್ ಆಗಿ ವಾಪಸ್ ಬರುವಾಗ ಹೊತ್ತಿಗೆ ಜಂಕ್ಷನ್ ಸ್ಟಾಪ್ ಇತ್ತು. ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ ಬೈಬೇಡ. ಯಾಕಂದ್ರೆ ಹಿಂದಿನ ವೀಡಿಯೋದಾಗ ನಾವು ಸೊಲ್ಲಾಪುರ ಹಾಸ್ಪಿಟಲ್ ಡೆಮೋ ಒಳಗೆ ಫುಲ್ ಕವರ್ ಮಾಡಿಬಿಟ್ಟವಲ್ರಿ. ಹಾಗಾಗಿ ಸೊ ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ನಮ್ದು ಇಂಡಿ ರೋಡ್. ಇಲ್ಲಿಂದ ನಾವು ಮತ್ತೀಗ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಇದೇ ಟ್ರೈನ್ ಒಳಗೆ ನಾವು ಲಾಸ್ಟ್ ವೀಡಿಯೋದಾಗ ಕವರ್ ಮಾಡಿದ್ವಿ ರೀ ಈ ರೂಟ್ನ. ಲಾಸ್ಟ್ ವೀಡಿಯೋ ಅಂದ್ರೆ ಅದ್ರ ಹಿಂದಿನ ವೀಡಿಯೋ ರೀ. ನಾವು ಸೊಲ್ಲಾಪುರದಿಂದ ಹೊಸಪೇಟೆ ಮಟ್ಟ ಕವರ್ ಮಾಡಿದ್ವಿ ರೀ. ಈಗ ಸದ್ಯಕ್ಕೆ ಹೊಸಪೇಟೆಯಿಂದ ಸೊಲ್ಲಾಪುರ ಕಡೆ ಹೊಂಟೈತಿ ಡೆಮೋ. ಬಂತ ನಮ್ಮ ಬಸವ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗಿದ್ರಿ ವಿಜಯಪುರ ರೈಲ್ವೆ ಸ್ಟೇಷನಿಗೆ. ಇಲ್ಲಿ ಹೇಳ್ಬೇಕಂದ್ರೆ ಸ್ಟೇಷನ್ ಅದ ಇಂಟ್ರೋ ತೊಗೊಳಕ್ಕಾಗಲಿಲ್ಲ ರೀ. ಯಾಕಂದ್ರೆ OBH ಸ್ಟಾಫ್ ಜೊತೆ ಮಾತಾಡತ್ತಿದ್ರಲ್ಲಿ. ಟ್ರೈನ್ ಮಾತ್ರ ವರ್ಸ್ಟ್ ಕಂಡೀಷನ್ ಒಳಗೈತ್ರಿ. ಏಟು ಮೇಂಟೆನೆನ್ಸ್ ಇಲ್ಲ ಹೇಳತ್ತಿದ್ರೆ ICF ಕೋಚಿದ್ರಿಗಿಂತ ಒಳ್ಳೆ ಮೇಂಟೆನೆನ್ಸ್ ಒಳಗಿತ್ತು. ಆನ್ ಬೋರ್ಡ್ OBH ಸ್ಟಾಫ್ ಐತ್ರಿ. ಇದ್ರಾಗ ಮೈಸೂರಿಂದ ವಿಜಯಪುರ ಬಂದ್ರು ಒಂದ್ ಸಲನೂ ಕ್ಲೀನ್ ಮಾಡಿಲ್ಲ. ಇನ್ನು ನೀರು ಮಾತ್ರ ಇಲ್ಲ ಇಲ್ರಿ. ಅವಾಗ ಮೇ ಬಿ ಬೆಂಗಳೂರಿಂದ ಸ್ವಲ್ಪ ಹೊತ್ತು ಮುಂದೆ ಅನ್ಕೊಂತೆ ನಾನು, ಅಲ್ಲಿ ಮಟ್ಟ ಅಷ್ಟೇ ಇತ್ತು. ಅನಂತಪುರಿಂದ ಸ್ಟಾರ್ಟ್ ಮಾಡಿ ನಾವು ಕಂಪ್ಲೀಟ್ ಆಗಾಕ ಕಂಟಿನ್ಯೂ ಒಂದು 2-3 ಕಂಪ್ಲೀಟ್ ಹಾಕಿದ್ರೆ. ಬಟ್ ನೀರು ಮಾತ್ರ ಇಲ್ಲಿ ರಿಫಿಲ್ ಮಾಡಲೇ ಇಲ್ಲ. ಎಲ್ಲಿ ಮತ್ತೆ ಅಂದ್ರೆ ಸೊಲ್ಲಾಪುರ ಮಠ. ಸೊಲ್ಲಾಪುರ ಒಳಗೆ ರಿಫಿಲಿಂಗ್ ಆಗ್ತಾರೆ ವಾಟರ್ದು. ಬಟ್ ವಾಶ್ರೂಮ್ ಗೀಶ್ರೂಮ್ ಎಲ್ಲ ಕ್ಲೀನ್ ಇಲ್ಲ ಇಲ್ರಿ. OBH ಸ್ಟಾಪ್ ನೋಡಿದ್ರೆ ಇವಾಗ ಬಂದು ಹೇಳತ್ತಾರ ನೀರಿಲ್ಲ ಅಂದ್ರೆ ನಾವು ಹೆಂಗೆ ಕ್ಲೀನ್ ಮಾಡ್ಬೇಕಂತಂದು. ಅಟ್ಲೀಸ್ಟ್ ಕೋಚ್ ಸರ್ ಕ್ಲೀನ್ ಮಾಡ್ಬೇಕಿಲ್ಲ ಅಂತಂದ್ರೆ ನೈಟ್ ಒಳಗೆ ಯಾರು ಕ್ಲೀನ್ ಮಾಡ್ತಾರೆ, ಕ್ಲೀನ್ ಐತಲ್ಲ ಅಂತಂದು ಬಾಯ್ ಮಾಡತ್ತಿದ್ರು ಅವರು. ಸೊ ಅದ್ರ ಜೊತೆ ನಾವು ಮಾತಾಡತ್ತಿತ್ತು. हाँ भाई ಬಂದ್ಬಿಟ್ಟು 1000 ಫುಲ್ಲು ರೈಸ್ ಆಗಿ ಮಾತಾಡ್ತಾರೆ. ನಾವು ಆರಾಮಾಗಿ ಮಾತಾಡ್ತೀವಿ. ಸೀರಿಯಸ್ ಆಗಿ ನನಗೆ ಈ ನಡುವೆ ಇವಾಗ ಬಂದು ಕೋಚಸ್ ಎಲ್ಲ ಕ್ಲೀನ್ ಮಾಡತ್ತಾರೆ. ಅವ್ರ ಪ್ಲಾನ್ ಸೀದಾ ಒಮ್ಮೆ ಬಾಗಲಕೋಟೆ ಒಳಗೆ ಒಂದೇ ಸಲ ಕ್ಲೀನ್ ಹೊಡೆದು ಬಿಡಿದ್ರೆ ನಡಕ್ಕೆ ಒಟ್ಟ ಕ್ಲೀನ್ ಮಾಡ್ಲಂಗೆ ಫುಲ್ ಅದ. ರುದ್ರಾಬಾಯಿ ವಿಡಿಯೋ ಒಳಗೆ ನೋಡಿರ್ತೀರಿ ಅನ್ಕೊಂತೆ ನಾನು. ಯಾಕಂದ್ರೆ ನಾನು ಅಷ್ಟು ಕವರ್ ಮಾಡಿಲ್ಲ. ರುದ್ರಾಬಾಯಿ ವಿಡಿಯೋದೊಳಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ಕರೆದ್ರೆ ಬಾಯ್ ಮಾಡಿ ಮಾತಾಡ್ತಾರೆ ಬಂದವರು. स्टाफ थे वो बुजुर्ग थे जो ಮಂಗಳೂರು ಸೆಂಟ್ರಲಿಂದ ವಿಜಯಪುರ ಹೋಗುವಂಥ ವಿಜಯಪುರ ಸ್ಪೆಷಲ್ ನಮ್ಮ ಜೊತೆ ಕ್ರಾಸಿಂಗ್ ನೋಡ್ರಿ.
ಬಸವ ಎಕ್ಸ್ಪ್ರೆಸ್ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಆದಂತ ಆಲ್ಮಟ್ಟಿಗೆ ನಾವು ಎಂಟರ್ ಆಗ್ಬಿಟ್ಟವ್ರಿ ನಾವು. ಇಲ್ಲೇ ಬರೀ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗುತ್ತೆ ಆಲ್ಮಟ್ಟಿ ಒಳಗೆ. ನೆಕ್ಸ್ಟ್ ಇಂದ ಆಲ್ಮಟ್ಟಿಯಿಂದ ಬಾಗಲಕೋಟೆ ಮಟ್ಟ ಸೆಕ್ಷನ್ ಮಸ್ತ್ ಐತ್ರಿ. ಅಂದ್ರೆ ಕೃಷ್ಣಾ ರಿವರ್, ಆಲ್ಮಟ್ಟಿ ಡ್ಯಾಮಿಂದ ಬ್ಯಾಕ್ ವಾಟರ್ಸ್, ಮಾನ್ಸೂನ್ ಟೈಮ್ ಒಳಗ್ರಿ ಹಿಂದಿನ ಉಳಿಯೋ ನೋಡಿರ್ಬೋದು ನೀವು. ಡೆಮೋ ಎಕ್ಸ್ಪ್ರೆಸ್ ಮಾಡಿದ್ವಲ್ಲ ಅವಾಗ ಸೆಕ್ಷನ್ ಮಸ್ತ್ ಐತಿ. ಅದನ್ನೆಲ್ಲ ಕವರ್ ಮಾಡ್ಕೊಂಡು ನಮ್ಮ ಲಾಸ್ಟ್ ಸ್ಟಾಪ್ ಆದಂತ ಬಾಗಲಕೋಟೆಗೆ ಹೋಗಿ ತಲುಪಿಬಿಡೋಣ ನಾವು. ಡ್ಯಾಮ್ ಓಪನ್ ಮಾಡ್ಯಾರ ನೋಡ್ರಿ, ನೀರು ಹೆವಿ ಐತಿ. ಮಸ್ತ್ ಕಾಣತ್ ನೋಡ್ರಿ ಇಲ್ಲಿಂದ ವ್ಯೂ. ಅವಾಗಲೇ ಅಲ್ಲಿದ್ದೀವಿ ನಾವು ಆ ಬ್ರಿಡ್ಜ್ ಮೇಲೆ ಫುಲ್ ರೌಂಡ್ ನೋಡ್ಕೊಂಡು ಈಗ ಡ್ಯಾಮ್ ಎದುರಿಗಿದ್ದಾರೆ, ಅದ್ರ ಬಾಜು ಬಂದಿವಿ ನೋಡ್ರಿ ವಾಪಸ್. ಇಲ್ಲೇ ನೋಡ್ರಿ ಗ್ಯಾಪ್ ಒಳಗೆ ಕಾಣೋದು ಇಲ್ಲ ನೋಡ್ರಿ. ಜಡರಾಮ್ ಕುಂಟೆ ರೈಲ್ವೆ ಸ್ಟೇಷನ್ ಒಳಗೆ ನಮ್ಮ ಟ್ರೈನ್ ಜೊತೆ ಕ್ರಾಸಿಂಗ್ ಹಾಕಿ ವೇಟ್ ಮಾಡೋದೈತಿ. ಯಶವಂತಪುರದಿಂದ ವಿಜಯಪುರ ಹೋಗುವಂಥ ಯಶವಂತಪುರ ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲ್. ಹಾಂಗ್ ಕೇಳಿದ್ರೆ ಬಿಟ್ಟರಿ ನಾವು ಒಮ್ಮೆ. ಪ್ರತೀಕ್ ಅಲ್ಲ? ಹಾಂ ಸರ್, ಹಾಯ್ ಬರೋದು. ಆರಾಮಿದ್ರಿ? ಆರಾಮ. ಹಾಂ ಜರೇಂಜ್ ಮಾತಾಡ್ತೀನಿ. ಕಾಲೇಜ್ ಮುಗಿಸ್ಕೊಂಬಂದ್ರ? ಶೂಟಿ ಮಾಡಿಬಿಟ್ರೆ. ಟ್ರೈನ್ ನಂಬರ್ 17307 ಅಂದ್ರೆ ಮೈಸೂರಿಂದ ಬಾಗಲಕೋಟೆ ಬರುವಂಥ ಬಸವ ಎಕ್ಸ್ಪ್ರೆಸ್ ಇವಾಗ ಬಂದು ತಲುಪೈತ್ರಿ. ಅದರದ್ದು ಲಾಸ್ಟ್ ಸ್ಟಾಪ್ ಆದಂಥ ಬಾಗಲಕೋಟೆ ರೈಲ್ವೆ ಸ್ಟೇಷನಿಗೆ 1017 ಕಿಲೋಮೀಟರ್ ಕವರ್ ಮಾಡ್ಕೊಂಡು ಟೋಟಲ್ 21 ತಾಸು 45 ನಿಮಿಷ ಜರ್ನಿ ನಮ್ದು ಇದೆ ಟ್ರೈನ್ ಒಳಗೆ ಐತ್ರಿ. ಡಿಲೇ ಏನಿಲ್ಲ, ಆನ್ ಟೈಮ್ ಬಂದು ನಾವು ತಲುಪಿದ್ವಿ ಬಾಗಲಕೋಟೆ ರೈಲ್ವೆ ಸ್ಟೇಷನಿಗೆ. ಇನ್ನು ಜರ್ನಿ ಬಗ್ಗೆ ನೋಡ್ಬೇಕಂದ್ರೆ ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂಥರ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಾರ್ಟಿಂಗಲ್ಲಿ ಹಿಂದೂಪುರ ಮಂತ್ರಾಲಯ ಮಟ್ಟ ಫುಲ್ ಪ್ಯಾಕ್ ಆಗಿಬಿಡುತ್ತೆ. ನೋಡಿದ್ರೆ ಸ್ಲೀಪರ್ ಒಳಗಂಕ್ರಿ ಕಾಲಾಡೋಕ್ಕೂ ಜಾಗ ಇದ್ದಿಲ್ಲ, ಅಷ್ಟು ಪ್ಯಾಕ್ ಆಗಿಬಿಡುತ್ತೆ. ಸೊ ಅದಾಗಿಂದ ಮಂತ್ರಾಲಯದಿಂದ ಸ್ವಲ್ಪ ರಶ್ ಎಲ್ಲ ಕ್ಲಿಯರ್ ಆಯ್ತು ರೀ. ಬಟ್ ಕೋಚ್ ಎಲ್ಲ ಮೇಂಟೈನ್ ಇದ್ದಿದ್ದೇ ಇಲ್ಲರಿ, ಫುಲ್ ಗಲೀಜ್ ಆಗಿಬಿಡುತ್ತೆ. ವಾಶ್ರೂಮ್ ಒಳಗಂಕ್ರಿ ನೀರು ಇದ್ದಿದ್ದಿಲ್ಲ, ಅದೊಂದು ಸ್ವಲ್ಪ ಮತ್ತೆ ಬೇಜಾರಾಯ್ತು. ಬಟ್ ನಾವು ಒಬ್ಬನೇ ಟ್ರಾವೆಲ್ ಮಾಡ್ತಿದ್ದಿಲ್ಲಲ್ರಿ ಇವತ್ತು ಫಸ್ಟ್ ಟೈಮ್. ಬ್ರದರ್ಸ್ ಇಬ್ಬರು ಇದ್ರೆ ಅವ್ರ ಜೊತೆ ಮಾತಾಡ್ಕೊಂತ ಮಸ್ತ್ ಎಂಜಾಯ್ ಮಾಡ್ಕೊಂತ ನಾವು ಬಂದು ಬಾಗಲಕೋಟೆ ರೈಲ್ವೆ ಸ್ಟೇಷನಿಗೆ ತಲುಪಿದ್ವಿ. ನೀವಿನ್ನು ಈ ಟ್ರೈನ್ ಏನಾರು ಚೂಸ್ ಮಾಡತ್ತಿದ್ರೆ ಅಂದ್ರೆ ಆರಾಮ್ ಬರತ್ತೆ ರೀ. ಸುತ್ತೊಡ್ಕೊಂಡು ಲೇಟ್ ಆದ್ರೆ ನಡೀತಾ ಆರಾಮ್ ಮಲ್ಕೊಂಬರ್ಬೇಕಂತಂದ್ರೆ ನೀವು ಈ ಟ್ರೈನ್ನ ಚೂಸ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನಿಮಗೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಅಂಕ್ರಿ ಐತೆ. ಸೊ ಈ ವಿಡಿಯೋ ನಾವು ಇಲ್ಲಿ ಏನು ಮಾಡೋಣ ಅಂತಾರೆ ಸಿಗೋಣ ಅಂತ ಮತ್ತೊಂದು ಯಾವ್ದಾರು ಸ್ಪೆಷಲ್ ವಿಡಿಯೋ ಆಗ ಅಲ್ಲಿವರೆಗೆ ನಿಮ್ಮಲ್ಲಿ ಬಾಯ್ ಸಿಗೋಣ ಅಂತ ಮತ್ತೆ.